ಮಾರಣ ವ್ಯವಸ್ಥೆಯಲ್ಲಿ ನಿನ್ನ ಪ್ರಾಣ ಪಕ್ಷಿ ಇದ್ದಾಗ ಅಷ್ಟೊತ್ತಿಗೆ ನಿಂದೇನಾದರೂ ಸರಿ ಮಾಡ್ಕೊಂಡಿರ್ಬೇಕು. ಬಟ್ಟೆನೋ ಬರೆನೋ ಕೂದಲೋ ಇನ್ನೊಂದೋ ಚಪ್ಪಲಿನೋ ಏನೋ ಒಂದು ಸರಿ ಮಾಡಿ ಇಟ್ಕೊಂಡಿರ್ಬೇಕು ನಿಂದು. ನಾವು 1000 ದೇವಗಳು ಬಿಡಿಸಿದ್ರೆ ಒಂದು ಸಿಕ್ಕಲ್ಲ ಸರಿಯಾಗಿ. ಅಲ್ಲೋ ಏನೋ ಡೌಟ್ ಹೊಡಿತಾ ಇರ್ತೈತೆ ನಮಗೆ, ಹೋಯ್ತೋ ಇಲ್ಲ ಇದೇನು ಅಂತ, ಏನಿದು ಅಂತ. ಜಂಪರ್ ಜಾಕೆಟ್ ಲಾಯ ದಂತಪದು ಬಾನ್ಲಾಯ ಸಚ್ಪಯ್ಯ ಮುಸ್ಲಂಕಿ ಜಿಪ್ಪೇಶಿನ ರೈಕಾಯಿನಿ ಅಂತ ಬರೆದ್ರು ಅವರು. ರುದಿರೋದ್ಗರಿನಾಮ ಸಂವತ್ಸರಮನಂದು ವೈಶಾಖ ಮಾಸವನ ಗಂಗಾ ನದಿ ಕಾಡ ಆರೆಂಡ್ಲ ಬಾಲಕ ಮಗಬಿಡ್ಲಿದ್ರು ಪುಟ್ಟಾಲಯ ಅಂದ. ಅವರೇ ವೀರಭೋಗ ವಸಂತರಾಯರು. ಅಲ್ಲಿಂದ ಆಚೆಗೆ ಈ ಜಗತ್ತಿಗೆ ಒಂದು ಆಪತ್ಕಾಲ ಸಂಭವಿಸುತ್ತೆ ಅಂತ ಅದರ ಅರ್ಥ. ಆತ್ಮವನ್ನು ಯಾವಾಗಲೂ ಪರಮಾತ್ಮ ಕಾಪಾಡ್ತಾ ಇರ್ತಾನೆ. ಸುಮ್ಮನೆ ಮಾಂತ್ರಿಕಗಳು, ನಾನು ಮಾಂತ್ರಿಕ ಮಾಡ್ತೀನಿ, ಅದು ಮಾಡ್ತೀನಿ, ಅದೆಲ್ಲ ಮಾತುಗಳಲ್ಲ. ಅದು ಯಾರ ಮೇಲೂ ಈ ಜಗತ್ತಲ್ಲಿ ದೇವರು ಬರಲ್ಲ. ದೇವರು ಬರೋಕ್ಕೆ ಜಾಗ ಇಲ್ಲ. ದೇವ್ರು ಎಲ್ಲೂ ಇಲ್ಲ, ನಿನ್ನಲ್ಲೇ ಇರೋದು. ಇನ್ನೊಬ್ಬ ದೇವ್ರು ಎಲ್ಲಿಗೆ ಬರ್ತಾನೆ? ಈಗ ನನ್ನ ಪ್ರಾಣ ನಿನ್ನ ಹತ್ರಕ್ಕೆ ಬರಬೇಕು, ನನ್ನ ಪ್ರಾಣ ನಿನ್ನ ಹತ್ರಕ್ಕೆ ಬರಬೇಕಂದ್ರೆ ಈ ದೇವ್ರು ಬಂದಿದೆ ಆ ದೇವ್ರ ಹತ್ರಕ್ಕೆ ಅಂತ. ಆವಾಗ ಬರಬೇಕಾದ್ರೆ ಪರಕಾಯ ಪ್ರವೇಶ ವಿದ್ಯೆಯನ್ನು ಕಲ್ತಿರ್ಬೇಕು ನೀನು. ಶಂಕರಾಚಾರ್ಯರು ಹೋಗಿ ಮಾಡಿದ್ರು. ಹೌದು, ಪರಕಾಯ ಪ್ರವೇಶ ನೀನು ಕಲ್ತಿರಬೇಕು. ನಿನ್ನ ದೇಹವನ್ನು ನೀನು ಒಂದು ಕಡೆ ಬಿಟ್ಟು, ಅದು ಏನು ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಳೋದಕ್ಕೆ ಶಿಷ್ಯರನ್ನು ಬಿಟ್ಟು ನೀನು ಎದ್ದುವಾಗ ಅದರಲ್ಲಿ ಸೇರಿಕೊಂಡು ಆಮೇಲೆ ಇದು ಅರ್ಥ ಆಯ್ತು ನಾನು ಹೇಳ್ತಾ ಇರೋದು. ಇದೆಲ್ಲ ದೊಡ್ಡ ವಿಚಾರಗಳಿವು. ದೊಡ್ಡ ಮಾಂತ್ರಿಕ ಮಂತ್ರ ಹಾಕೋದು, ನಿಂಬೆಹಣ್ಣು ಕೊಡೋದು, ನೀರು ಕುಡಿ, ಇದು ಕಣಿ ಅಲ್ಲ. ಇದಿದ್ರೇನೆ ಅದು ಓಂಕಾರ ಅಂತಕ್ಕಂಥದ್ದು ಈ ಸಾಮವೇದಕ್ಕೂ ಅಥರ್ವಣವೇದಕ್ಕೂ ಎರಡಕ್ಕೂ ಸಂಬಂಧಪಟ್ಟಂಥದ್ದು. ಇದು ನಮ್ದು ಅಥರ್ವಣವೇದ. ಈ ವಿಚಾರದಲ್ಲಿ ಇದರಲ್ಲಿ ವಾಮಾಚಾರಗಳು, ನೇರಾಚಾರಗಳು, ಇನ್ನೊಂದು ಆಚಾರಗಳು, ಏನೇನು ವಿಚಾರಗಳಿದ್ದಾವೆ ಬೇಕಾದಷ್ಟಿದ್ದಾವೆ. ಹಂಗೆ ಹೇಳ್ಬಿಡ್ತಾರೆ. ಒಂದು ಹಂದಿ ಮರಿನ ಕೊಯ್ದುಬಿಟ್ಟು ಇದು ರೂಢಿಯಲ್ಲಿರ್ತಕ್ಕಂಥದ್ದು, ಎಷ್ಟೋ ಜನ ಮಾಡ್ತಾ ಇರ್ತಕ್ಕಂಥದ್ದು. ಜಲಗರಮ್ಮನ ಕೊಡ್ದು ಬಿಡ್ರಿ, ಅಟ್ಟಿಲಕ್ಕಮ್ಮನ ಕೊಡ್ದು ಬಿಡ್ರಿ, ಇನ್ನೊಬ್ರು ಕೊಡ್ದು ಬಿಡ್ರಿ, ಅವ್ರು ಹೋಗ್ಬಿಡ್ತಾರೆ. ಹೆಂಗೆ ಹೋಗ್ಬಿಡ್ತಾರೆ? ಹೋಗಲ್ಲ. ಅದು ಯಾಕೆ ಹೋಗ್ಬಿಡ್ತಾರೆ? ಇವಾಗ ನಿನಗೆ ನಾನು ಪ್ರಯೋಗ ಮಾಡಬೇಕು ಅಂತ ಇಟ್ಕೊಳ್ರಿ. ನಿನಗೆ ನಾನು ಪ್ರಯೋಗ ಮಾಡಬೇಕು, ಅರವಿಂದ್ಗೆ ನಾನು ಪ್ರಯೋಗ ಮಾಡಬೇಕು. ಅರವಿಂದ್ ಸರಿ ಇಲ್ಲ, ನನ್ನ ಪರವಾಗಿ ಅರವಿಂದ್ ಸರಿ ಇಲ್ಲ, ನನಗೆ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಅರವಿಂದ್ಗೆ ಏನಾದರೂ ಮಾಡಬೇಕು ಅನ್ಕೊಂತೀನಿ ನಾನು. ಸರಿ, ನಾನೊಬ್ಬ ಮಾಂತ್ರಿಕನು ಅನ್ಕೊಂತೀನಿ. ಯಾಕೆ? ಗರ್ವ ಇರ್ತದೆ ನನಗೆ, ಕೊಬ್ಬು. ನನಗೆ ವಿದ್ಯೆ ಇದೆ, ನಾನು ಹಿಂಗೆ ಮಾಡಿಬಿಟ್ರೆ ಅದು ಹಂಗೆ ಆಗ್ಬಿಡ್ತದೆ ಅನ್ನೋ ಒಂದು ಇರ್ತೈತೆ ನನಗೆ. ಮಾಡಬೇಕಾದ್ರೆ ನಿನ್ನ ಕೆಲವು ವಿಚಾರಗಳು ಪೂರ್ತಿ ಗೊತ್ತಿರ್ಬೇಕು ನನಗೆ. ಯಾವ ಥರ ವಿಚಾರಗಳು ಹೇಳ್ತೀನಲ್ಲ, ಈಗ ಕೆಲವು ವಿಚಾರಗಳು ಗೊತ್ತಿರಬೇಕು. ವಾಮಾಚಾರಗಳು ಮಾಡ್ಬೇಕಾದ್ರೆ ನಿನ್ನ ವಸ್ತುಗಳು ಕೆಲವು ಬೇಕು. ಆಮೇಲೆ ನಿನ್ನ ವಿಚಾರ ಮೇಯ್ನು ಜ್ಯೋತಿಷ್ಯದ ಪರವಾಗಿ ಗೊತ್ತಿರ್ಬೇಕು ನನಗೆ. ಏನು ಗೊತ್ತಿರಬೇಕು? ಸುಮ್ಮನೆ ಮಾಂತ್ರಿಕ ಮಾಡೋಕ್ಕಾಗಲ್ಲ, ಅದು ಮಾಟ ಮಾಡೋಕ್ಕಾಗಲ್ಲ, ಶೂನ್ಯ ಮಾಡಿಬಿಡೋಕ್ಕಾಗಲ್ಲ. ಯಾರಿಗೆ ಬೇಕಾದ್ರೂ ಮಾಡಿಬಿಡ್ತಾ ಇದ್ರು. ಯಾಕೆ ಮಾಡೋಕ್ಕಾಗಲ್ಲ ಅಂತ ಕೇಳ್ರಿ, ಹೇಳ್ತೀನಿ ನಾನು. ಇವತ್ತು ನನಗೆ ತಲೆ ತಿಕ್ಲಿಡ್ದು ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಹೌದು, ನೀವೇನೇನೋ ಪ್ರಶ್ನೆಗಳು ಕೇಳ್ತೀರಿ, ನಿಮ್ಗೆ ಕೇಳಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ. ಅರವಿಂದ್ಗೆ ವಾಮಾಚಾರ ಕೆಡುಕು ಮಾಡಬೇಕು ಅಂದರೆ ಇಲ್ಲಿ ಏನು ಹೇಳ್ತದೆ? ಪಂಚಪಕ್ಷಿ ಅಂತಕ್ಕಂಥದ್ದು ಒಂದು ಶಾಸ್ತ್ರ ಇದೆ ಜ್ಯೋತಿಷ್ಯದಲ್ಲಿ. ಓಕೆ, ಪಂಚಪಕ್ಷಿ ಶಾಸ್ತ್ರ ಅಂತಕ್ಕಂಥದ್ದು ಒಂದಿದೆ. ಗಿಳಿಶಾಸ್ತ್ರ ಏಥು ಅಲ್ಲ, ಮಹನೀಯರು ನಿರ್ಣಯ ಮಾಡಿದ್ದಾರೆ ಅದನ್ನು. ವಿದ್ಯಾಭಂಡಾರದಲ್ಲಿ ವಿಚಾರ ಇದೆ ಅದು. ಓಕೆ, ತೋಟಪ್ಪ ಶಾಸ್ತ್ರಿಗಳು ಬರೆದಂಥ ಒಂದು ವಿದ್ಯಾಭಂಡಾರದಲ್ಲಿ ಈ ವಿಚಾರ ಇದೆ. ಏನು ವಿಚಾರ ಅದು? ಈಗ ಅಶ್ವಿನಿಯಿಂದ ಹಿಡ್ಕೊಂಡು 27 ನಕ್ಷತ್ರಗಳು, ಮೊದಲನೇದು ಅಶ್ವಿನಿ ಅಂತ ಇಟ್ಕೊಳ್ರಿ. 27 ನಕ್ಷತ್ರಗಳನ್ನು 5 ಭಾಗ ಮಾಡ್ತಾನೆ. 5 ಭಾಗದಲ್ಲಿ 5 6 ಬರ್ತಾವೆ ಅಂತ ಇಟ್ಕೊಳ್ರಿ. 5 25, ಇನ್ನೊಂದು 2-3 ಬರ್ತವೆ ಎಕ್ಸ್ಟ್ರಾ, ಯಾವುದಕ್ಕೋ ಒಂದು 6 ಏನೋ ಬರ್ತವೆ. ಆ ರೀತಿ ಅದು ಜ್ಯೋತಿಷ್ಯರು ಹೇಳ್ಕೊಳ್ಳಿ. ನನಗೆ ಗೊತ್ತಿರ್ತಕ್ಕಂಥದ್ದು ನಮ್ಮ ಪ್ರೊಫೆಷನ್ಸ್ಗೆ ಏನೇನು ಬೇಕೋ ಅದು ತಿಳಿದಿಟ್ಕೊಂಡಿದ್ದೀವಿ ನಾವು. ಆಗ ಅರವಿಂದ್, ನೀನು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದೀಯ ಅಂತ ಇಟ್ಕೋ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಾಗ ನಿಂದು ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ 6 ಇದ್ರ. ಇವ 6 ಒಂದು ಕ್ಯಾಟಗರಿಗೆ ಬರ್ತವೆ. ಮೊದಲನೇ ಒಂದು ಪಾದ ಅಂತ ಇಟ್ಕೊಳ್ಳಿ, ಒಂದು ಪಾದ ಅಂತ ಇಟ್ಕೊಳ್ಳಿ. ಅದಕ್ಕೆ 5 ಪಕ್ಷಿಗಳನ್ನು ನಿರ್ಣಯ ಮಾಡಿದ್ದಾನೆ. ಒಂದು ಕಾಗೆ, ಒಂದು ಗೂಗೆ, ಒಂದು ನವಿಲು. ಏನಪ್ಪ? ಕಾಗೆ, ಗೂಗೆ, ನವಿಲು, ಗಿಡ್ಗ. ಕಾಗೆ, ಗೂಗೆ, ನವಿಲು, ಗಿಡ್ಗ, ಕೋಳಿ. ಓಕೆ, ಈ 5 ಪ್ರಾಣಿಗಳನ್ನು, 5 ಪಕ್ಷಿಗಳನ್ನು, ಪಂಚಪಕ್ಷಿ ಶಾಸ್ತ್ರ ಅಂತ ಇದರ ಅರ್ಥ. ಪಂಚಪಕ್ಷಿಗಳನ್ನು ಈ ಜ್ಯೋತಿಷ್ಯವನ್ನು ಅದಕ್ಕೆ ಹೋಲಿಸಿದ್ದಾನೆ. ಆವಾಗ ನಿಂದು ಕೋಳಿ ಅಂತ ಇಟ್ಕೊಳ್ಳೋಣ. ಕೋಳಿ ಈ 8 ಜಾವಗಳು ಮಾಡ್ತೈತೆ. ರಾತ್ರಿ 4, ಹಗಲು 4, 8 ಪಹರೆಗಳಂತ ತೀರ್ಮಾನ ಮಾಡ್ತೈತೆ ಕೋಳಿಗೆ. ಆ ಕೋಳಿ
2 ಅವರು 8 2 16 8 3 24 24 ಗಂಟೆಗಳಲ್ಲಿ 2.25 ಗಂಟೆ 3 ಗಂಟೆ ಇಲ್ಲ 2.5 ಗಂಟೆ ಕೆಲವು ನಕ್ಷತ್ರಗಳು ಕಡಿಮೆ ಹೆಚ್ಚು ಕಡಿಮೆ ಆಗ್ತದೆ ಅದು ಇರ್ತೈತೆ. ಆ ಟೈಮಲ್ಲಿ ನಿನ್ನ ಪಕ್ಷಿ ಯಾವುದೋ ನೀನಲ್ಲ, ಅರವಿಂದ್ಗೆ ಮಾಡಿದ್ರೆ ಮಾಂತ್ರಿಕ ಆಗಲ್ಲ. ನಂಗೆ ಸಂಬಂಧಪಟ್ಟಿರೋ ನಿನ್ನ ಪ್ರಾಣ ಪಕ್ಷಿ, ನಿನ್ನ ಪ್ರಾಣ ಅದರಲ್ಲೇ ಇರ್ತೈತೆ. ಏನಾಗ್ತದೆ ಅಂದ್ರೆ ನಮ್ಮದೊಂದು ಪ್ರಾಣನ ಆ ಪಕ್ಷಿ ಒಂದು ಅದಕ್ಕೆ ಹೋಲಿಸಿದಾನಲ್ವಾ. ಇಲ್ಲಿರ ಏನು ಮಡಗ್ತಾ ಇದ್ರೆ ಭೂಮಿನ ಮನುಷ್ಯರನ್ನು ಮಡಗ್ತಾ ಇದ್ರ, ವಶೀಕರಣ ಅಂತ ಇದ್ರು. ಯಾರನ್ನ ಬಿಡ್ತಾ ಇದ್ರ ಇವರು? ಹೌದು. ಅಂತ ಒಂದು ವಿಚಾರ ಅಲ್ಲ ಕರೆಕ್ಟಾಗಿ ಹೇಳಿ. ನಾನಾಗ್ಲಿ ಇನ್ನೊಬ್ನಾಗ್ಲಿ ಆಕರ್ಷಣೆ ಅಂತಾರೆ. ಎಲ್ಲರೂ ನಮ್ಮ ಹತ್ರ ಬರ್ತಿದ್ದಂಗೆ ಇರ್ತಾ ಇದ್ರ ಇವರು. ಆ ಒಂದು ಕೋಳಿ ನಿನ್ನ ಒಂದು ಪ್ರಾಣ ಪಕ್ಷಿ, ಅದು ನಿನಗೆ ಈ ನಕ್ಷತ್ರಕ್ಕೆ ಭರಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಏನೋ ಒಂದು ಹೆಸರು ಇಟ್ಕೊಂಡಿದೆ, ಅದು ಬೇರೆ ವಿಷಯ. ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಿದೆಯೋ ಇಲ್ವೋ, ನೀನೇನೋ ಖುಷಿಗೆ ನಿಮ್ಮ ಅಮ್ಮನೇನೋ ಒಂದು ಇಟ್ಟಿರ್ತಾಳೆ, ನಿಮ್ಮ ಅಪ್ಪನೇನೋ ಒಂದು ಇಟ್ಟಿರ್ತಾನೆ. ನಿಮ್ಮ ಮಗು ಅಳ್ತಾ ಇದ್ರೆ ಈ ಹೆಸರು ಸರಿ ಇಲ್ಲಪ್ಪ ಅಂತ ಇನ್ನೊಂದು ಇಕ್ಬಿಡ್ತಾರೆ, ಚೇಂಜ್ ಆಗುತ್ತೆ, ಏನೇನೋ ಮಾಡಿಬಿಟ್ಟಿರ್ತಾರೆ. ಅದೆಲ್ಲ ಮುಖ್ಯ. ಇಲ್ಲಿ ಪ್ರಾಣ ಪಕ್ಷಿ ನಿಂದು ಯಾವುದು ಅಂದಾಗ ಕೋಳಿ ಬಂತು ಅಂತ ಇಟ್ಕೋ. ಈ ಕೋಳಿ 3 ಅವರ್ ರಾಜಯೋಗದಲ್ಲಿ ಇರ್ತದೆ, 3 ಅವರ್ ನಿದ್ದೆಯಲ್ಲಿ ಇರ್ತದೆ, 3 ಅವರ್ ಊಟ ಮಾಡ್ತಾ ಇರ್ತದೆ, 3 ಅವರ್ ಓಡಾಡ್ತಾ ಇರ್ತದೆ, 3 ಅವರ್ ರಾಜಯೋಗದಲ್ಲಿ ಇರ್ತದೆ, ಇನ್ನೊಂದು 3 ಅವರ್ ಏನೋ ಮಾಡ್ತಾ ಇರ್ತದೆ, ಇನ್ನೊಂದು 3 ಅವರ್ ಮಾರಣ ವ್ಯವಸ್ಥೆಯಲ್ಲಿ ಇರ್ತದೆ. ಮಾರಣ ವ್ಯವಸ್ಥೆಯಲ್ಲಿ ನಿನ್ನ ಪ್ರಾಣ ಪಕ್ಷಿ ಇದ್ದಾಗ ಅಷ್ಟೊತ್ತಿಗೆ ನಿಂದೇನಾದರೂ ಸರಿ ಮಾಡ್ಕೊಂಡಿರ್ಬೇಕು. ಬಟ್ಟೆನೋ ಬರೇನೋ ಕೂದಲೋ ಇನ್ನೊಂದೋ ಚಪ್ಪಲಿನೋ ಏನೋ ಒಂದು ಸರಿ ಮಾಡಿ ಇಟ್ಕೊಂಡಿರ್ಬೇಕು. ನಿಂದು ಐಟಮ್ಸ್ ಇರಬೇಕು. ನಿನ್ನ ಪ್ರಾಣ ಪಕ್ಷಿ ಜ್ಯೋತಿಷದಲ್ಲಿ ನನಗೆ ಗೊತ್ತಿರಬೇಕು. ನಿಂದು ನಕ್ಷತ್ರ ನಿಮ್ಮ ಅಪ್ಪನ ಅಮ್ಮನಿಗೆ ಗೊತ್ತಿರಲ್ಲ, ನನಗೇನು ಗೊತ್ತಿರ್ತೈತೆ? ಅದು ಗೊತ್ತಿದ್ದು ಆ 3 ಗಂಟೆಯಲ್ಲಿ ಆ ಪಕ್ಷಿ ಮೇಲೆ ಪ್ರಯೋಗವನ್ನು ಮಾಡಿದಾಗ ಎಫೆಕ್ಟಿವ್ ಆಗುತ್ತೆ, ಇಲ್ಲರ ಆಗಲ್ಲ. ತುಂಬ ಶ್ರಮ ಇದೆ. ಇದು ಮಾಂತ್ರಿಕ, ತುಂಬ ಶ್ರಮ ಅಲ್ಲಲ್ಲ, ಇದು ಮಾಂತ್ರಿಕ. ನಮ್ಮ ಸಾಧನೆ ಇದು. ಒಂದೊಂದು ಕೆಲಸವನ್ನು 1000 ಸಾರಿ ಮಾಡಿಸ್ಕೋತಿದ್ದೀವಿ ನಾವು. ಅಂದರೆ ಏನೋ ಹೆಚ್ಚು ಕಮ್ಮಿ ಆಗಿದೆ, ಒಂದರಲ್ಲಿ ಮಿಸ್ ಆದರೂ ಇಲ್ಲ ರೀ. ಈಗ ಹೇಳ್ತಾ ಇದ್ದಾರೆ ಮಹನೀಯರು, ಯಾರು ಮಹಾನ್ ವ್ಯಕ್ತಿಗಳು, ಅಧ್ಯಯನ ಮಾಡಿರ್ತಕ್ಕಂಥ ಮಹಾನುಭಾವರು ಹೇಳ್ತಾ ಇದ್ದಾರೆ ಏನಂತ, ಇನ್ನು 30 ವರ್ಷಕ್ಕೆ ಸತ್ತೋತಾರೆ, ಇನ್ನು 20 ವರ್ಷಕ್ಕೆಲ್ಲ ಹೋಗ್ಬಿಡ್ತದಂತಲ್ಲಿ. ಹಂಗಲ್ಲ. ಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಮಾತು ಬರೆದಿದ್ದಾರೆ. ರುದಿರೋದ್ಗರಿನಾಮ ಸಂವತ್ಸರಮನಂದು ವೈಶಾಖ ಮಾಸವನ ಗಂಗಾ ನದಿ ಕಾಡ 6 ಬಾಲಕು ಮಗಬಿಡ್ಲಿದ್ರು ಪುಟ್ಟಾಲಯ ಅಂದ. ಅವರೇ ವೀರಭೋಗ ವಸಂತರಾಯರು. ಅಲ್ಲಿಂದ ಆಚೆಗೆ ಈ ಜಗತ್ತಿಗೆ ಒಂದು ಆಪತ್ಕಾಲ ಸಂಭವಿಸುತ್ತೆ ಅಂತ ಅದರ ಅರ್ಥ. ಅಂದರೆ ಏನು? ರುದಿರೋದ್ಗರಿ ನಾಮ ಸಂವತ್ಸರ ಬಂತು. ಯಾವಾಗ ಬರೋದದು? 60 ವರ್ಷಕ್ಕೊಂದ್ಸಾರಿ. ಅದೇ ವರ್ಷದಲ್ಲಿ ವೈಶಾಖ ಮಾಸ, ವೈಶಾಖ ಮಾಸದಲ್ಲಿ ಶುದ್ಧ ಶುಕ್ರವಾರ ದಿನ ಶುದ್ಧ ಅಂತಕ್ಕಂಥ ತಿಥಿ ಬರಬೇಕು. ಬರೀ ಶುಕ್ರವಾರ ಆಗಲ್ಲ. ಶುದ್ಧ ಶುಕ್ರವಾರಮನಂದು ಗಂಗಾ ನದಿ ಹತ್ರ 6 ವರ್ಷದ ಹೆಣ್ಣು ಮಗಳಿಗೆ 2 ಅವಳಿ ಜವಳಿ ಗಂಡು ಮಕ್ಳು ಇಡಬೇಕು. ಇದರಲ್ಲಿ ಏನು ಮಿಸ್ ಆದರೂ 60 ವರ್ಷ ಹೊಟ್ಟೋಯ್ತು ಮುಂದಕ್ಕೆ. ತಿರುಗಿ ನೆಕ್ಸ್ಟ್ 60 ವರ್ಷ ಹೊಟ್ಟೋಯ್ತು. ಕತೆ ಇಲ್ಲ ಪುರಾಣ. ಏನಂದರೆ ಅದು ಮಾತಾಡೋದು 2030ಕ್ಕೆ ಹೋಗ್ಬಿಡ್ತಾರೆ, 20ಕ್ಕೆ ಹೋಗ್ಬಿಡ್ತಾರೆ, 15ಕ್ಕೆ ಹೋಗ್ಬಿಡ್ತಾರೆ. ಇವೆಲ್ಲ ಅಷ್ಟೊಂದು ಸುಲಭ ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರು ಬರೆದು ಅವ್ರು ಬನಗಾನಪಲ್ಲಿ ಹತ್ರ ಅವೆಲ್ಲ ಮುಚ್ಚಿ, ಈ ಡಾಕ್ಯುಮೆಂಟ್ಸ್ ಎಲ್ಲ ಮುಚ್ಚಿಬಿಟ್ಟು ಹುಣಸೆ ಮರ ಉಣ್ಬಿಟ್ರು ಅವರು. ಇವ್ರಿಗೆ ಸಿಕ್ತೋ ಗೆದ್ಲು ತಿಂದಾಕೈತೋ ತಾಳೆಗರಿಗಳು ಗೊತ್ತಿಲ್ಲ. ಇವತ್ತಿನ ದಿವಸ ಅವರು ದೊಡ್ಡ ಮಗ, ಅವರು ಮೊಮ್ಮಕ್ಕಳು ಎಲ್ಲ ನನ್ನ ಸ್ನೇಹಿತರು ನನಗೆ. ವಿಷಯ ಏನು? ಅಲ್ಲಿನ ಆಸ್ತಿಗಳೆಲ್ಲನೂ ಕೇಸ್ ಹಾಕ್ಕೊಂಡಿದ್ದಾರೆ. ಇವ್ರಿಗೆ ಬೆಲೆನೇ ಕೊಡ್ತಾ ಇಲ್ಲ. ಅಂದರೆ ಇದು ಇಂಪಾರ್ಟೆಂಟ್ ಆಗಿಲ್ಲ, ಆಸ್ತಿ ಮೇಲೆ ಆಲ್ರೆಡಿ ಹೋಗ್ಬಿಟ್ಟು. ಅಲ್ಲ, ಆಸ್ತಿ ಮೇಲೆಲ್ಲ ಕೇಸ್ ಹಾಕ್ಕೊಂಡಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರಿಗೆ ಯಾಕೆ ಹೆಲ್ಪ್ ಮಾಡಿಲ್ಲ ಅವ್ರ ಮನೆಯವ್ರಿಗೆ? ನಾನಿದ್ದೀನಿ ಅಂತ. ಅವ್ರದ್ದು ಅಷ್ಟೇ ಪಾತ್ರ. ಹೇಳಿದ್ದಾಗಿತ್ತು ಪಾತ್ರ ಅಷ್ಟೇ ಅವ್ರದ್ದು. ಕಲಿಯುಗದಲ್ಲಿದ್ರೋ, ಇನ್ನೊಂದು ಯುಗದಲ್ಲಿದ್ರೋ, ಮತ್ತೊಂದು ಯುಗದಲ್ಲಿದ್ರೋ ಇದ್ರು. ಎಲ್ಲಿವರೆಗೂ ಈ ದೇಶಕ್ಕೆ, ಈ ಜನಗಳಿಗೆ, ಈ ಮಹನೀಯರಿಗೆ ಏನು ಕಲ್ಯಾಣ, ಲೋಕ ಕಲ್ಯಾಣ ಮಾಡಬೇಕಂತ ಇತ್ತೋ ಅವರ ಸಾಧನೆಯಲ್ಲಿ ಮಾಡಿಬಿಟ್ಟು ಅವರು ರೈಟ್. ಅವ್ರಿಂದ ಬರಲ್ಲ. ಅವರು ಇವ್ರ ಕಷ್ಟ ಸುಖಗಳಿಗೆಲ್ಲ ಬರಲ್ಲ. ಅವ್ರ ಜನ್ಮ ಬೇರೆ ಆಗ್ಬೋದು, ನಮಗೆ ಭಗವಂತನೇ ಆಗಬಹುದು, ಮತ್ತೆ ಬಂದು ನಮ್ಮನ್ನು ಉದ್ಧರಿಸಬಹುದು, ಇಂಥದ್ದು ಮತ್ತೆ ಬರೀಬಹುದು, ಅದು ಬೇರೆ. ಬಟ್ ಗೊತ್ತಾಗಲ್ಲ ಅವರೇ ಅಂತ, ಗೊತ್ತಾಗಲ್ಲ. ಸೊ ಅವ್ರು ಹುಟ್ಟಿದ್ರು ಗೊತ್ತಿಲ್ಲ. ಈಗ ನಾನು ಏನು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಈ 30 ಕೊಟ್ಟೋಗ್ತದೆ ಅಂತ ಹೇಳೋರು ಅವ್ರ ಆಸ್ತಿಗಳ ಮೇಲೆಲ್ಲ ಕೇಸ್ಗಳು ಹಾಕೊಂಡು ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಯಾಕೆ ವೇದಾಂತ ಅವ್ರನ್ನ ಕಾಪಾಡ್ತಾ ಇಲ್ಲ? ಅವ್ರು ಬಂದು ಅಲ್ಲ, ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಕಾಪಾಡಕ್ಕಾಗಲ್ಲ. ಒನ್ಲಿ ಹೇಳೋದೊಂದೇ,
ನೀವು ನಡ್ಕೋಬೇಕು, ನೀವು ಇದನ್ನು ಫಾಲೋ ಮಾಡ್ಕೋಬೇಕು, ನಾವು ಹೇಳಿದ್ದೀವಿ ಅಷ್ಟೇ ಅವ್ರ ಕತೆ. ಬುದ್ಧಿ ಇದ್ದರೆ ಅನ್ನ ತಿನ್ನು, ಬುದ್ಧಿ ಇಲ್ಲ ಮಣ್ಣು ತಿನ್ನು. ಇಷ್ಟೇ. ಬುದ್ಧಿ ಇದ್ದರೆ ಅನ್ನ ತಿನ್ನು, ಬುದ್ಧಿ ಇಲ್ಲದ್ರೆ ಮಣ್ಣು ತಿನ್ನು. ವಿಷಯಗಳು ನಾವು ಹೇಳ್ತಾ ಇರ್ತಕ್ಕಂಥ ಅವ್ರು ಹಂಗೆ ಈ ಥರ ಬರೆದ್ರು ಅವರು. ಅವ್ರ ಪ್ರತಿಯೊಂದು ವಾಕ್ಯನೂ ನಿಜ, ಪ್ರತಿಯೊಂದು ವಾಕ್ಯನೂ ನಡೀತಾ ಇದೆ ಇವತ್ತು. ಹೌದು. ಜಂಪರ್ ಜಾಗಿಟ್ ಲಾಯ ದಂತಪ ದೂಬಾನ್ ಲಾಯ ಸಚ್ಪಯ್ಯ ಮುಶಿಲ್ದಾನಿಗೆ ಜಿಪ್ಪೇಸಿನ ರೈಕ್ ಲಾಯಿನ ಅಂತ ಬರೆದ್ರು ಅವರು. ನಿಜ ತಾನೇ ಅದು? ಜಂಪರ್ ಜಾಕೆಟ್ಗಳು, ಪ್ಲಾಸ್ಟಿಕ್ ಬಾಚಣಿಗೆಗಳು, ಜಿಪ್ ಹಾಕಿರ್ತಕ್ಕಂಥ ಬ್ಲೌಸ್ಗಳು ಇಲ್ವಾ ಇವತ್ತು? ಇದಾವೆ. ಅವರು ಆ ಕಾಲದಲ್ಲೇ ಬರೆದ್ರು. ಬಂದಿದ್ದಾವೆ ಇವೆಲ್ಲ. ಜಂಪರ್ ಜಾಕೆಟ್ ಲಾಯ ದಂತಪ ದೂಬಾನ್ ಲಾಯ ಸಚ್ಪಯ್ಯ ಮುಸ್ಲಿಮ್ಗೆ ಜಿಪ್ಪೇಸಿನ ರೈಕಾಯಿನಿ ಅಂತ ಬರೆದ್ರು ಅವರು. ಅಲ್ಲ, ವೇದಾಂತ ನಮ್ಮ ಒಂದು ಕಾಲಜ್ಞಾನದ ವಿಚಾರಗಳಿವು. ಸೊ ಅವೆಲ್ಲ ಬಂದಿದ್ದಾವೆ, ನಡೆದು ಹೋಗ್ಬಿಟ್ಟಿದ್ದಾವೆ. ಅವೆಲ್ಲ ಆಗೋಯ್ತು ಬಿಡ್ರಿ, ಯಾವುದೋ ಕಾಲ ಆಗೋಗಿದೆ ಅವು. ಹೌದು. ಸಾವಿರಾರು ವರ್ಷಗಳಾಗ್ಬಿಡ್ತದೆ. ಹಾಗೆ ಅವ್ರ ಮಹನೀಯರು ಏನೇನು ಹೇಳಿದ್ರು ಪ್ರತಿಯೊಂದು ನಡೀತಾ ಇದೆ. ಇದು ಈ ಕಲಿಯುಗಕ್ಕೆ ಅಂತ್ಯಕಾಲ ನೋಡ್ರಿ. ಅದು ಏನು ಹೇಳಿದೆ ನಾನು? ರುದ್ರೋದ್ಗರಿ ನಾಮ ಸಂವತ್ಸರಮನಂದು 60 ವರ್ಷಕ್ಕೊಂದ್ಸಾರಿ ಬರೋದು. ವೈಶಾಖ ಮಾಸಮನ ಶುದ್ಧ ಶುಕ್ರವಾರವನಂದು ಗಂಗಾ ನದಿಗಾಡ 6 ಬಾಲಕಿದ್ರು ಮಗ ಬಿಡ್ಬಿಟ್ಟಲಯ. ಒಂದು ಮಿಸ್ ಆಯ್ತಂದ್ರೆ ಶುದ್ಧ ಆಗ್ಬೋದು, ಶುಕ್ರವಾರ ಆಗ್ಬೋದು, ರುದ್ರೋದ್ಗರಿ ನಾಮ ಸಂವತ್ಸರ ಇರ್ಬೋದು, ಗಂಗಾ ನದಿ ಇರಬಹುದು, ಬೇರೆ ಕಡೆ ಹುಟ್ಟಿದ್ರು ನಡೆಯಲ್ಲ. ಅದು ಅಲ್ಲೇ ಜನನ ಆಗಬೇಕು. ಇಲ್ಲ ಅಂದರೆ 60 ವರ್ಷ ಹೊಟ್ಟೋಯ್ತು. ಇದೇ ರೀತಿಯಾಗಿ ಲಕ್ಷಾಂತರ ವರ್ಷಗಳು ಹೊಟ್ಟೋಗ್ತಾ ಇರ್ತವೆ. ಸೊ ಮುಂದೆ ಹೋಗ್ತಾ ಇದೆ. ಇದು ವಿಷಯ. ಅದೇ ರೀತಿಯಾಗಿ ಆತ್ಮ ಈಗ ಮಾಟ ಮಾಡಬೇಕಾದ್ರೆ ಇಷ್ಟೊಂದು ಪ್ರೊಸೀಜರ್ ಇದೆ. ಓಕೆ, ಎಲ್ಲವೂ ತಿಳ್ಕೊಂಡಿರ್ಬೇಕು. ಏನಿದೆ? ಪ್ರಾಣ ಪಕ್ಷಿ ನೋಡ್ಬೇಕು. ಆತ್ಮ ನಿನ್ನ ಆತ್ಮ ಮೇಲೆ ನಾನು ದಾಳಿ ಮಾಡಬೇಕಾದ್ರೆ ಈಗ ನಿನ್ನ ಮನಸ್ಸು, ಈಗ ನಿನ್ನ ಆಕರ್ಷಣೆ ಮಾಡ್ಕೋಬೇಕು. ನಾನು ಯಾವಾಗ ನನ್ನ ಹತ್ರ ಬಂದು ಬಿದ್ದಿರ್ಬೇಕು ಅರವಿಂದು, ನಂದು ಒಬ್ಬಂದೇ ಎಪಿಸೋಡ್ ಮಾಡಬೇಕು ಅನ್ಕೊಂತೀನಿ ಅನ್ಕೋ. ಅಲ್ಲ ವಿಷಯ. ಆವಾಗ ನಿನ್ನ ಆತ್ಮ ನಾನು ಹೇಳ್ಕೊಂಡ್ರೆ ತಾನೆ, ನಿನ್ನ ಮನಸ್ಸನ್ನು ಹೇಳ್ಕೊಂಡ್ರೆ ತಾನೆ ಆಕರ್ಷಣೆ ಆಗ್ಬೇಕಲ್ಲ. ಈಗ ಅರವಿಂದನ್ನ ನೋಡಬೇಕು ನಾನು ಅಂದ ತಕ್ಷಣ ನಾನು ಬಂದಿದ್ದೀನಿ. ಹೌದು. ಅದೇ ರೀತಿಯಾಗಿ ನಿನ್ನ ಆತ್ಮ, ನಿನ್ನ ಶರೀರ ಅದು ಬರೋದು ಇಲ್ಲ, ನಾವು ಕರೆಯೋದು ಇಲ್ಲ, ಕರ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಸಾವು, ಅದು ಸತ್ತೋಗ್ತೈತೆ. ಅದು ಅಷ್ಟೇ. ಇದಕ್ಕೆ ಸಾವಿಲ್ಲ. ಕೋಟಿ 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 ಯುಗಗಳಾದರೂ ಆತ್ಮಕ್ಕೆ ಸಾವಿಲ್ಲ ಅಂತ ಬರೆದ್ಬಿಟ್ರು. ಸೊ ಚೈತನ್ಯವಾಗಿರುತ್ತೆ. ಹೌದು, ಅದು ಯಾವಾಗಲೂ ಇರುತ್ತೆ. ಅದು ಯಾವಾಗಲೂ ಮಗುನೇ, ಯಾವಾಗಲೂ ವೃದ್ಧಾನೇ, ಯಾವಾಗಲೂ ಯೌವನನೇ. ಅದಕ್ಕೆ ಚಿರ ಯೌವನ. ಹೌದು, ಅದು ಯಾವಾಗಲೂ ಯೌವನ. ಆದರೆ ನಿನ್ನನ್ನು ನಾನು ಹೇಳ್ಕೋಬೇಕಾದ್ರೆ, ಇಲ್ಲ ನನ್ನನ್ನು ನೀನು ಹೇಳ್ಕೋಬೇಕಾದ್ರೆ, ಈ ಪಂಚಪಕ್ಷಿಯನ್ನು ಆಧಾರವಾಗಿಟ್ಕೊಂಡು ಇದನ್ನು ಅಧ್ಯಯನ ಮಾಡಿರಬೇಕು. ನೀನು ಅಧ್ಯಯನ ಎಲ್ಲರ ಬಗ್ಗೆ ಮಾಡೋಕ್ಕಾಗಲ್ಲ. ಯಾವ ನಕ್ಷತ್ರದ ದುಡ್ಡು ನಿನಗೆ ಗೊತ್ತಾಗಲ್ಲ. ಆ ಒಂದು ಜಾತಕ ಸಂಗ್ರಹಿಸ್ಕೊಂಡ್ರು ಕೂಡ ಅದು ನಿಜಾನೋ ಅಲ್ಲೋ ಗೊತ್ತಿಲ್ಲ. ಸುಳ್ಳಿದ್ರೆ ವೇಸ್ಟ್ ಆಯ್ತಲ್ಲ, ಹೋಯ್ತು, ಎಲ್ಲ ಪ್ರಯೋಗ ಹೋಯ್ತು. ನೋಡ್ರಿ ಎಷ್ಟೊಂದು ಕತೆ ಇದೆಯೋ ಮಾಟ ಮಾಡಬೇಕಾದ್ರೆ. ಮಾಟ 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 ಅಂತ ಸೊತ್ತಾಗ್ತಾರೆ. ಎಷ್ಟೊಂದು ವಿಚಾರಗಳಿದ್ದಾವೆ ಇಲ್ಲಿ. ಅದರ ಜೊತೆಗೆ ಈ ಒಂದು ಶೂದ್ರ ವಿದ್ಯೆಯಲ್ಲಿ, ಈ ಶೂದ್ರ ವಿದ್ಯೆಯಲ್ಲಿ ಪ್ರಯೋಗಗಳು ಈ ರೀತಿ ಡಾಕ್ಯುಮೆಂಟ್ಸ್ ಇಲ್ಲದೆ ಮಾಡ್ತಕ್ಕಂಥವು ಬೇಕಾದಷ್ಟಿದ್ದಾವೆ. ಮೂಲಿಕೆಗಳ ಸಹಾಯ, ಪ್ರಾಣಿ ಪಕ್ಷಿಗಳ ಸಹಾಯ, ಮಂತ್ರಗಳ ಒಂದು ಬೀಜಾಕ್ಷರಗಳ ಸಹಾಯ. ಆ ಸಾಧನೆ ಇದ್ದವನು ಅವನು ಕರೆಕ್ಟಾಗಿ ಸಿದ್ಧಿ ಮಾಡ್ಕೊಂಡಿದ್ರೆ ಅವನು ಮಾಡಿದ್ರೆ ಕೆಲವು ಪ್ರಯೋಗಗಳು ನಡೀತವೆ. ಒಂದು ಯಾರೋ ಒಬ್ಬನು ಬೆಳೀತಾ ಇದ್ದಾನೆ, ಅವನ್ನ ಮಂಕ್ ಮಾಡಿಬಿಡ್ತೀವಿ. ಸ್ತಂಭನ ವಿದ್ಯೆ ಅದು. ಅವನು ಮಂಕ್ ಮಾಡಿಬಿಟ್ರೆ ಅವನು ಯಾವ ಸಮಯಕ್ಕೆ ಯಾವ ಗಂಟೆಗೆ ಎಲ್ಲಿ ಹೋಗಿ ಆಕ್ಟಿವ್ ಆಗಬೇಕು ಅನ್ನೋದು ಅವ್ನು ಮರ್ತೋಗ್ತಾನೆ. ಕೈ ತಪ್ಪೋಗುತ್ತೆ ಕೆಲಸ. ಬಸ್ ಹೋದ್ಮೇಲೆ ಟಿಕೆಟ್ ತಗೊಂಡು ಏನು ಸುಖ? ಹೌದು, ಆ ಟೈಮ್ ಯಾಮಾರಿಸ್ತಿ. ಅದು ಆ ಯಾಮಾರಿಸಂಥ ವಿದ್ಯೆಗಳು ಶೂದ್ರ ವಿದ್ಯೆಯಲ್ಲಿ ಇದ್ದಾವೆ. ಈ ಶೂದ್ರ ವಿದ್ಯೆಗಳಲ್ಲಿ ಬೇಕಾದಷ್ಟು ಇದ್ದಾವೆ. ಅದೇ ರೀತಿ ಮಾಟ ಅಂತಕ್ಕಂಥದ್ದು ಇದು. ನೀನು ಜಳಗೇರಮ್ಮನಿಗೆ ಕೈ ಇಕ್ಕಿದ್ರು ಇಲ್ಲ, ಮಾರಮ್ಮನಿಗೆ ಬೀಗ ಹಾಕಿದ್ರು ಇಲ್ಲ, ಮದ್ದೂರಮ್ಮನಿಗೆ ಅಭಿಷೇಕ ಮಾಡಿದ್ರು ನಡೆಯಲ್ಲ. ಇದು ಸತ್ಯ. ನಮ್ಮ ಕಡೆ ಈ ಕಡೆ ಬರ್ತಾರೆ, ಮೈಸೂರು ಕಡೆಯಿಂದ, ಸ್ವಾಮಿ ಅಲ್ಲೆಲ್ಲ ಹೋಗಿ ಕೈ ಮುಗಿದ್ಬಿಟ್ಟವ್ರೆ, ನಮಗೆ ಭಾರಿ ತೊಂದರೆ. ಏನು ಇವರು ಬರೀ ಅವ್ರಿಗೆ ಹೋಗ್ಬಿಟ್ಟು ಏನನ್ನ ಆಗ್ಬಿಡ್ಲಿ ಅಂತೇಳಿ ಕೈ ಮುಗಿದ್ಬಿಟ್ರೆ ನಮ್ಗೆ ಆಗಲ್ಲ. ಅದು ಆಗಲ್ಲ. ಬಟ್ ಪ್ರಾಬ್ಲಮ್ ಬಂದಿದೆ, ಅಲ್ಲೋ ಕೈ ಮುಕ್ಕೊಂಡ್ರೆ ವಾಸಿ ಆಗ್ಬಿಡು, ಅದು ಆಗಲ್ಲ. ಔಷಧಿಯಿಂದ ಆಗಬೇಕಾ, ಮಂತ್ರದಿಂದ ಆಗಬೇಕಾ, ಡಾಕ್ಟ್ರಿಂದ ಆಗಬೇಕಾ, ಆಪರೇಷನಿಂದ ಆಗಬೇಕಾ, ಜನರಲ್ ಆಗಿ ಸೈಕಾಸ್ಟ್ರಿಂದ ಆಗಬೇಕಾ, ಆ ಒಂದು ಸಬ್ಜೆಕ್ಟ್ ಕೊಟ್ಟು ಆ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗೆ ಅದು ಸರಿ ಹೋಗೋದು. ಇವೆಲ್ಲ ಹುಚ್ಚು ಕೆಲಸಗಳು, ಹುಚ್ಚು ಮಾತುಗಳು. ಸುಮ್ಮನೆ ಭ್ರಮೆ. ನನ್ನ ಮೇಲೆ ದೇವ್ರು ಬರ್ತದೆ ಅನ್ನೋದು, ಓಹೋ ಅದೆಲ್ಲ ಕಥೆಗಳು. ಅವೆಲ್ಲ ಯಾರ ಮೇಲೂ ದೇವ್ರು ಬರಲ್ಲ, ಯಾರ ಮೇಲೂ ಏನೂ ಆಗಲ್ಲ. ದೆವ್ವ ಬರ್ತೈತಿ. ದೆವ್ವ ಬಂದರೆ ಮಾತಾಡಲ್ಲ. ಕೆಲವು ಮಾತಾಡಲ್ಲ, ಅದು ಸುಳ್ಳು. ಸುಳ್ಳು ಹೇಳೋದು ಯಾರು? ಅವರು ನಾವು ಹಿಡ್ಕೊಂಡಿರೋರು.
ಯಾಕೆ ಮಾತಾಡಲ್ಲ ಅಂತ ಕೇಳ್ರಿ. ಧ್ವನಿ ಪೆಟ್ಟಿಗೆ ಎಲ್ಲೈತೆ? ಅಲ್ಲ, ಈ ದೇಹಕ್ಕೆ ಸೇರಿದ ಮೇಲೆ ಇದ್ರದ್ದು ಇಲ್ಲ, ಎತ್ಕೊಳಲ್ಲ. ಅದು ಸುಳ್ಳು. ನಾವು 1000 ದೇವಗಳು ಬಿಡಿಸಿದ್ರೆ ಒಂದು ಸಿಕ್ಕಲ್ಲ ಸರಿಯಾಗಿ. ಅಲ್ಲೂ ಏನೋ ಡೌಟ್ ಹೊಡಿತಾ ಇರ್ತೈತೆ ನಮಗೆ, ಹೋಯ್ತೋ ಇಲ್ಲ ಇದೇನು ಅಂತ, ಏನಿದು ಅಂತ. ಅದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ ಇರ್ತೈತೆ, ಅದನ್ನ ಕೊಟ್ಟು ನೋಡ್ತೀವಿ ನಾವು. ಅದಕ್ಕೆ ಯಾಕೆಂದರೆ ಇಂಥವನ್ನೆಲ್ಲ ನೋಡಿ 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 ಇಂದಿನ ವೈದ್ಯರು ಅದಕ್ಕೆ ಬೇರೆ ಬೇರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಒಂದೊಂದು ಅಪ್ಡೇಟ್. ಏನೋ ಒಂದು ಆಸಿಡ್ ಬಿಟ್ಟರೆ ಸುರ್ಸುರಿ ಅಂತದಲ್ಲ, ಹಂಗೆ ಏನೇನೋ ಆಸಿಡ್ಗಳಿದ್ದಾವೆ. ಅಂದರೆ ಎಬ್ಬರಿಸ್ಬೇಕು ಅಂತ. ಆವಾಗ ಅವ್ರಿಗೆ ಭಯ ಬಂದ್ಬಿಡ್ತೈತೆ. ಓಕೆ, ಓ ಏನೋ ಮಾಡಿದ್ರು, ಎಕ್ಸ್ಟ್ರಾ ಏನೋ ನನ್ನಲ್ಲಿ ಆಗ್ತೈತೆ, ಇವ್ರು ಯಾವುದನ್ನ ಬಿಟ್ಬಿಟ್ಟರು ಅಂತೇಳಿ ನಿಜ ಹೇಳ್ಬಿಡ್ತಾರೆ. ಆ ಬೈ ಕೇಳ್ಬೇಕು. ಅಲ್ಲ, ನಾನು ಪೂರ್ತಿ ನಿಮ್ಮಲ್ಲಿ ಬಿಚ್ಚಿ ಮಾತಾಡ್ತಾ ಇದ್ದೀನಿ. ನೀವು ಏನು ನಮ್ಮನ್ನು ಕೇಳಬೇಕಂತಿದ್ದೀರೋ ಅದನ್ನು ನಾನು ಬಿಚ್ಚಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಬಂದಿರೋ ಕೇಸ್ಗಳದ್ದು ಅನುಭವ 100%. ಇವಾಗ ಅವಾಗ ಒಂದು ಕೇಸ್ ಹೇಳಿದ್ನಲ್ಲ, 9 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ 1 ಇಯರಲ್ಲಿ. ಅವನುಗಳೋ ಅಂತ ಅಲ್ಲಾಡ್ತಾನೆ, ಅಳ್ತಾನೆ ನಿನ್ನೇಜು. ಬಟ್ ಆ ಎಲ್ಲ ಫೋಟೋಸು ತೋರಿಸ್ತಾ ಇದ್ದಾನೆ. ಅಡ್ಮಿಂಟ್ ಆಗಿರ್ತಕ್ಕಂಥ ವಿಕಾರ, ಮನುಷ್ಯರು ವಿಕಾರ ಆಗ್ಬಿಟ್ಟಿದ್ದಾರೆ. ಎಷ್ಟೋ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ ವಿಕಾರ ಆಗ್ಬಿಟ್ಟಿದ್ದಾರೆ. ಓಕೆ, ಅಂದರೆ ಇದು ಮುಖ ಕೆಟ್ಟಿದ್ದು ಯಾವ ಥರ? ಇದು ಆತ್ಮ ಅದು ಕೆಡಿಸುತ್ತಾ? ಕೆಡಿಸುತ್ತೆ. ಆತ್ಮ ಕೆಡಿಸುತ್ತೆ, ಆ ಮುಖಾನ ಕೆಡಿಸುತ್ತೆ, ಶರೀರವನ್ನು ಹೊಟ್ಟೆ ಊದ್ಕೊಂಡ್ಬಿಡ್ತೈತೆ, ಪ್ರೆಗ್ನೆಂಟ್ ಥರ ಆಗ್ಬಿಡ್ತದೆ ಹೊಟ್ಟೆ. ಎಷ್ಟೇ ತಿಂದರೂ ತಿನ್ಬೇಕನ್ಸುತ್ತೆ, ಒಂದೊಂದು ತಿನ್ಲಿಸಲ್ಲ, ಊಟನೇ ಇಲ್ಲ, ಕೈಕಾಲು ನೋವು, ಕೈಕಾಲು ಭಯಂಕರವಾದಂಥ ಊತ. ಅರ್ಥ ಆಯ್ತಾ? ಏನೋ ಒಂಥರ ಬೆಚ್ಚ ಬೀಳೋದು, ಮನುಷ್ಯನೇ ಅಲ್ಲಾಡೋದು ಗಡಗಡಗಡ ಅಂತ. ಈ ರೀತಿಯಲ್ಲಿ ಎಲ್ಲ ಚೇಷ್ಟೆಗಳು, ಎಷ್ಟು ಸಾವಿರಾರು ಚೇಷ್ಟೆ ಮಾಡುತ್ತೆ ಆತ್ಮ.